ಶಿವಮೊಗ್ಗ ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಶಿವಮೊಗ್ಗ ಏನು ಜೆಡಿಎಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಹೀಗಾಗಿ ಜೆಡಿಎಸ್ ಮುಖಂಡ ಮದನ್ ಹಾಗೂ ಬೆಂಬಲಿಗರು ರಾಜೀನಾಮೆ ನೀಡೋದಕ್ಕೆ ಸಿದ್ಧ ಆಗಿದ್ದಾರೆ. ಜೆಡಿಎಸ್ ಪ್ರಾಥಮಿಕ ಸದಸ್ಯತ್ವಕ್ಕೆ ಮದನ್ ಹಾಗೂ ಬೆಂಬಲಿಗರು ರಾಜೀನಾಮೆ ನೀಡಬೇಕು ಅಂತ ಅನ್ಕೊಂಡಿದ್ದಾರೆ. ಮದನ್ ತೀರ್ಥಹಳ್ಳಿ ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದಂಥ ಆರ್.ಎಂ. ಮಂಜುನಾಥ್ ಧೋರಣೆಗೆ ಬೇಸತ್ತು ರಾಜೀನಾಮೆ ನೀಡೋದಕ್ಕೆ ಈಗ ಸಿದ್ಧ ಆಗಿದ್ದಾರೆ. ಮಂಜುನಾಥ್ ಸರ್ವಾಧಿಕಾರಿ ಧೋರಣೆಗೆ ಬೇಸತ್ತು ಮದನ್ ರಾಜೀನಾಮೆ ನೀಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಮಧು ಬಂಗಾರಪ್ಪ ವಿಚಾರದಲ್ಲಿ ತಟಸ್ಥ ನಿಲುವನ್ನು ಮಾಡಿದ್ದಾರೆ. ಜೊತೆಗೆ ಮುಂದಿನ ರಾಜಕೀಯ ನಡೆ ಬಗ್ಗೆ ಚುನಾವಣೆ ನಂತರ ತೀರ್ಮಾನ ಅಂತ ಮದನ್ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜೆಡಿಎಸ್ನಲ್ಲಿ ಈಗ ಒಂದು ರೀತಿ ಭಿನ್ನಮತ ಅಸಮಾಧಾನಗಳ ಎದ್ದು ಕಾಣ್ತಾ ಇದೆ. ಜೊತೆಗೆ ಶಿವಮೊಗ್ಗ ಸಹಜವಾಗಿ ಬಿಜೆಪಿಯ ಭದ್ರಕೋಟೆ. ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಇದು ಇನ್ನಷ್ಟು ಒಂದ್ ಮಟ್ಟಿಗೆ ಎಫೆಕ್ಟ್ ಆಗಲಿದೆ. ಯಾಕಂದ್ರೆ ಇವರ ಭಿನ್ನಾಭಿಪ್ರಾಯ ಅಸಮಾಧಾನಗಳನ್ನ ಸಹಜವಾಗಿ ಅದನ್ನ ಸರಿ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋಗಬೇಕು. ಬಟ್ ಅದು ಆಗ್ತಾ ಇಲ್ಲ ಜೆಡಿಎಸ್ ಪಕ್ಷಕ್ಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಕೆಲವು ದಿನ 18 ದಿನಗಳ ಮಾತ್ರ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಈಗ ಒಂದು ಭಿನ್ನಮತ ಅಸಮಾಧಾನ ಅಂದ್ರೆ ಸಹಜವಾಗಿ ಇದು ಜೆಡಿಎಸ್ಗೆ ಹೊಡೆತ ಅಲ್ವಾ ಪಕ್ಷಕ್ಕೆ? ದಿವ್ಯಾ, ಏನು ಶಿವಮೊಗ್ಗ ತೀರ್ಥಹಳ್ಳಿ ತಾಲೂಕಿನ ಜೆಡಿಎಸ್ ನಲ್ಲಿ ಈಗಾಗಲೇ ಭಿನ್ನಮತ ಇದ್ದಿರುವಂತದ್ದು. ಏನು ಕಳೆದ ಚುನಾವಣೆ ವೇಳೆಯಲ್ಲೂ ಕೂಡ ಏನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡಿದ್ರು. ಆದ್ರೆ ಈ ಬಾರಿ ಕೂಡ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟದ ಪರವಾಗಿ ಮಧು ಬಂಗಾರಪ್ಪ ಈಗಾಗಲೇ ಕಣದಲ್ಲಿದ್ದಾರೆ. ಈಗಾಗಲೇ ಏನು ಮೊನ್ನೆ ಕೂಡ ಶಿವಮೊಗ್ಗಕ್ಕೆ ಡಿ ಕೆ ಶಿವಕುಮಾರ್ ಬಂದು ಎರಡೂ ಪಕ್ಷಗಳ ಸಮಾನತೆಯನ್ನು ಕಾಯ್ದುಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅವರು ಏನು ಶಿವಮೊಗ್ಗಕ್ಕೆ ಬಂದು ತೆರಳಿದ ಬೆನ್ನಲ್ಲೇ ಶಿವಮೊಗ್ಗದಲ್ಲಿ ಈಗಾಗಲೇ ಏನು ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ನಲ್ಲಿ ಭಿನ್ನಮತ ಭುಗಿಲೆದ್ದಿರುವಂತದ್ದು. ತೀರ್ಥಹಳ್ಳಿ ತಾಲೂಕು ಘಟಕದ ಅಧ್ಯಕ್ಷ ಮದನ್ ಅವರು ಈಗಾಗಲೇ ಏನು ತಮ್ಮ ಜೆಡಿಎಸ್ ನ ಪ್ರಾಥಮಿಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತದ್ದು. ಏನು ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಹಿನ್ನೆಲೆಯಲ್ಲಿ ಏನು ಈ ಮದನ್ ಅವರು ತೀರ್ಥಹಳ್ಳಿ ತಾಲೂಕು ಜೆಡಿಎಸ್ ಘಟಕದ ಅಧ್ಯಕ್ಷ ಮದನ್ ಅವರು ತಮ್ಮ ಬೆಂಬಲಿಗರೊಂದಿಗೆ ಈಗ ಪಕ್ಷದ ಪ್ರಾಥಮಿಕ ಸದಸ್ಯಕ್ಕೆ ರಾಜೀನಾಮೆ ನೀಡಿದ್ದಾರೆ. ಹಾಗೆ ಈ ಚುನಾವಣೆಯಲ್ಲಿ ಕೂಡ ತಾವು ತಟಸ್ಥರಾಗಿ ಇರುವಂತೆ ಇರ್ತೀನಿ ಅಂತ ಹೇಳಿ ಈಗಾಗಲೇ ಹೇಳಿರುವಂತದ್ದು. ದಿವ್ಯಾ, ಓಕೆ, ಈಗ ಕಳೆದ ಏನು ಬೈ ಎಲೆಕ್ಷನ್ ಅಲ್ಲಿ ಸಂದರ್ಭದಲ್ಲಿ ಮಧು ಬಂಗಾರಪ್ಪ ಮತ್ತು BY ರಾಘವೇಂದ್ರ ನಡುವೆ ಒಂದು ಟಫ್ ಫೈಟ್ ಇತ್ತು. ಆಲ್ಮೋಸ್ಟ್ ಮಧು ಬಂಗಾರಪ್ಪನೂ ಕೂಡ ಅದ್ಭುತವಾದ ಫೈಟ್ ಅನ್ನ ಕೊಟ್ಟಿದ್ರು. ಈಗ ಈ ಅಸಮಾಧಾನಗಳು ಒಂದು ಪಕ್ಷಕ್ಕೆ ಹೊಡೆತ, ಇನ್ನೊಂದು ಮಧು ಬಂಗಾರಪ್ಪ ನಿಲುವು ಏನು ಇದ್ರ ಬಗ್ಗೆ? ಖಂಡಿತ ಏನು ದಿವ್ಯಾ, ಕಳೆದ ಚುನಾವಣೆ ಕೂಡ ಏನು ಕಿಮ್ಮನ ರತ್ನಾಕರ್ ಅವರು ಹಾಗೂ ಮತ್ತೆ ಆರ್.ಎಂ. ಮಂಜುನಾಥ್ ಗೌಡ ಅವರ ನೇರ ಒಂದು ವೈಮನಸ್ಸಿನ ಕಾರಣವಾಗಿ ತೀರ್ಥಹಳ್ಳಿಯಲ್ಲಿ ಏನು ಮಧು ಬಂಗಾರಪ್ಪ ಕಳೆದ ಉಪಚುನಾವಣೆಯಲ್ಲಿ ಕೂಡ ಹಿನ್ನಡೆ ಆಗಿತ್ತು. ಈಗ ಮತ್ತೆ ತೀರ್ಥಹಳ್ಳಿ ತಾಲೂಕಿನಲ್ಲೇ ಏನು ಆರ್.ಎಂ. ಮಂಜುನಾಥ್ ಗೌಡ ಅವರು ಏನು ಪಕ್ಷದಲ್ಲಿ ತಮ್ಮನ್ನ ಕಡೆಗಣಿಸಿದಂತೆ ತಾಲೂಕು ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟಿರುವುದು ನೇರವಾಗಿ ಮಧು ಬಂಗಾರಪ್ಪ ತೀರ್ಥಹಳ್ಳಿ ತಾಲೂಕಿನಲ್ಲಿ ಸಾಕಷ್ಟು ಹಿನ್ನಡೆ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಹಾಗೆ ಏನು ಮೊನ್ನೆ ಕೂಡ ಏನು ಡಿ ಕೆ ಶಿವಕುಮಾರ್ ಬಂದಿದ್ರು, ನೇರವಾಗಿ ಆರ್.ಎಂ. ಮಂಜುನಾಥ್ ಗೌಡರು ಮತ್ತೆ ಕಿಮ್ಮನೆಯವರನ್ನ ಏನು ಈ ಹಿಂದೆ ಗೊಂದಲಗಳಿತ್ತು ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಬಗೆಹರಿಸಿದ ಬೆನ್ನಲ್ಲೇ ಈಗ ಏನು ತಾಲೂಕು ಅಧ್ಯಕ್ಷರೇ ಒಂದು ರಾಜೀನಾಮೆ ನೀಡಿದ್ರಿಂದ ಮತ್ತೆ ತೀರ್ಥಹಳ್ಳಿ ತಾಲೂಕಿನಲ್ಲಿ ಒಂದು ಹೊಸ ಗೊಂದಲ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ, ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.